ಸಂಸಾರದಲ್ಲಿ ಗಂಡ ತಪ್ಪು ಮಾಡಿದ್ರು ಹೆಂಡತಿಗೆ ಕಷ್ಟ, ಹೆಂಡತಿ ತಪ್ಪು ಮಾಡಿದ್ರು ಹೆಂಡತಿಗೆ ಕಷ್ಟ. ಇದ್ರಲ್ಲಿ ಅವ್ರದ್ದೊಬ್ರದ್ದೇ ತಪ್ಪಿಲ್ಲ ಅಜ್ಜಿ, ನಂದು ತಪ್ಪಿದೆ. ವಿಶಾಖನ್ನ ಹತ್ರ ಸೇರಿಸಿದ್ದೆ ನನ್ನ ತಪ್ಪು. ಅವಳ ಜೊತೆ ಮಾತಾಡಕ್ಕೆ ಹೋಗ್ಬಾರ್ದಾಗಿತ್ತು. ನಾನು ತಪ್ಪು ಮಾಡ್ಬಿಟ್ಟೆ. ರಾಮಾಯಣದಲ್ಲೂ ಶ್ರೀರಾಮ ಹಿಂದೂ ಮುಂದೆ ನೋಡದೆ ಪಿತೃವಾಕ್ಯ ಪರಿಪಾಲನೆ ಅಂತ ಕಾಡಿಗೆ ಹೊರಟ. ಗಂಡ ಕಾಡಿಗೆ ಹೊರಟ ಅಂತ ಸೀತೆ ಮನೇಲೆ ಕೂತ್ಕೊಂಡ್ಲ? ಇಲ್ಲ ತಾನೆ. ಅವಳು ಅವನ ಹಿಂದೆ ಕಾಡಿಗೆ ಹೊರಟ್ಲು. ಲಕ್ಷ್ಮಣ ಅಣ್ಣ ಅತ್ತಿಗೆನೆ ದೇವ್ರು ಅನ್ಕೊಂಡು ಅವನು ಅವ್ರ ಹಿಂದೆ ಕಾಡಿಗೆ ಹೋದ. ಆದ್ರೆ ಪಾಪ ಲಕ್ಷ್ಮಣನ್ ಹೆಂಡತಿ ಊರ್ಮಿಳ ಊರಿಂದ ಹೊರಗಡೆ ಗುಡಿಸ್ಲಲ್ಲಿ 14 ವರ್ಷ ಒಂಟಿಯಾಗಿ ಕೂತ್ಕೊಂಡು ತಪಸ್ ಮಾಡಿದ್ಲು. ಇನ್ನು ಪಾಂಡವರ ಕತೆ ತಗೋ. ದ್ರೌಪದಿಗೆ 5 ಜನ ಗಂಡಂದ್ರಿದ್ದು ಅವಳು ವನವಾಸ ಅನುಭವಿಸೋದು ತಪ್ತಾ? ಯುಧಿಷ್ಠಿರ ಪಗಡೆ ಆಡ್ಸೋತ ತುಂಬಿದ ಸಭೆನಲ್ಲಿ ದ್ರೌಪದಿ ಸೀರೆ ಬಿಚ್ಚಿ ಅವಮಾನ ಮಾಡಿದ್ರು. ಪಾಪ ರಾಜ್ಕುಮಾರಿ ಆಗಿದ್ದೋಳು ಇವ್ರ ಜೊತೆ ಕಾಡು ಮೇಡು ಅಲಿಯೋ ಹಾಗಾಯ್ತು. ಇಲ್ಲೆಲ್ಲೂ ಹೆಂಡತಿಯರ್ದು ತಪ್ಪೇ ಇಲ್ಲ, ಎಲ್ಲ ಗಂಡಂದ್ರದೇ ತಪ್ಪು. ಈಗ ನಿನ್ ಪರಿಸ್ಥಿತಿನೂ ಹಾಗೆಯೇ ಆಗಿದೆ. ಈಗ ವಿಷು ಮಾಡಿದ ತಪ್ಪಿಂದ ನಮ್ಮ ಇಡೀ ಕುಟುಂಬಕ್ಕೆ ತೊಂದರೆ ಆಗಿದೆ. ನೀನು ನಿನ್ ಗಂಡನ್ನೂ ಉಳಿಸ್ಕೋಬೇಕು, ಈ ಕುಟುಂಬದ ಮರ್ಯಾದೆನೂ ಕಾಪಾಡಬೇಕು. ಮನೋಬಲದ ಮುಂದೆ ಬೇರೆ ಯಾವ ಬಲನೂ ಇಲ್ಲ. ನೀನೀಗ ಧೈರ್ಯದಿಂದ ಇದ್ದು ನಿನ್ ಗಂಡ, ಈ ಸಂಸಾರ ಎಲ್ಲಾನು ಉಳಿಸ್ಕೋಬೇಕು ರಾಧಿಕಾ. ರೇಗ ಸಾರಿ ರೇಗ ರೇಗ ಸಾಯನಿ ಯಾವಾಗ ಬಂದ್ರಿ? ಯಾಕೆ ಹೀಗೆ ಒಬ್ರೇ ಕೂತ್ಬಿಟ್ಟಿದ್ದೀರಾ? ಅರವಿಂದನ್ ಮನೇಲಿ ಪೂಜೆ ನಿಂತು ಹೋಯ್ತಂತೆ, ಯಾಕೆ? ಒಟ್ಟಲ್ಲಿ ನಮ್ ಕೂಸುಕ್ ಸುಖ ಇಲ್ಲ. ಅವಳು ಸುಖವಾಗಿರಬಾರ್ದು ಅಂತ ಅವಳ ಹಣೆಲೆ ಬರೆದು ಬಿಟ್ಟಿದ್ಯೋ ಏನು? ಅಂಥದ್ದೇನಾಯ್ತ್ರಿ ಈಗ? ಮೊನ್ನೆ ತಾನೇ ರಾಧಿಕಾ ವಿಶ್ವ ಸುತ್ತಾಡ್ಕೊಂಡ್ ಬರೋದಕ್ಕೆ ಹೊರಗಡೆ ಹೋಗಿದ್ದಾರೆ ಅಂತ ಬೀಗತ್ತಿ ಖುಷಿಯಾಗಿ ಫೋನ್ ಮಾಡಿದ್ರಲ್ಲ. ಈಗೊಂದು ದೊಡ್ಡ ಗಂಟಾಂತರ ಬಂದಿದೆ ದೇವ್ಕಿ. ಆ ಹುಡುಗಿ ಹೋಗಿ ಅಳಿಯಂದ್ರ ಮರ್ಲೆ ಕೂತಿದ್ದಾಳೆ.
ಇವತ್ತು ಕೂಸು ನೋಡೋಣ ಅಂತ ನಾನು ಅವ್ರ ಮನೆಗೆ ಹೋಗಿ ಆದ್ರೆ ಆ ಹುಡುಗಿ ರಾಧಿಕನ್ ಮನೇಲಿದ್ದಾಳೆ. ರಾಧಿಕಾ ಗೋಗರಿತಾ ಇದ್ಲು. ಅಪ್ಪ, ಇವಳು ನಿಮ್ಮನೆ ಕರ್ಕೊಂಡು ಹೋಗಿ ಅಂತ. ನಾನು ಹ್ಯಾಕ್ ಕರ್ಕೊಂಡ್ ಬರ್ಲಿ ಹೇಳು? ನಿನಗೆ ಗೊತ್ತು, ಆ ಹುಡುಗಿಗೂ ನನಗೂ ಯಾವುದೇ ತರವಾದ ಸಂಬಂಧನೂ ಇಲ್ಲ ಅಂತ ನನ್ನ ಕೈಯಾರ ನಾನೇ ತರ್ಪಣ ಕೊಟ್ಟಿದ್ದೀನಿ. ಆ ಸ್ಥಿತಿನಲ್ಲಿ ಮತ್ತೆ ಅವಳನ್ನ ನಮ್ಮ ಮನೆಗೆ ನಾನು ಹ್ಯಾಕ್ ಕರ್ಕೊಂಡ್ ಬರ್ಲಿ? ರಾಧಿಕಂಗೂ ಯಾಕೆ ಅರ್ಥ ಆಗ್ತಾ ಇಲ್ಲ ಇದೆಲ್ಲ? ರಾಧಿಕಾ ಕೃಷ್ಣನ್ ಮೇಲೆ ಹಣ ಇಟ್ಲು, ನನ್ನನ್ನ ಬಲವಂತ ಮಾಡಿದ್ಲು. ಆ ಕಾರಣಕ್ಕೋಸ್ಕರ, ಅದೊಂದೇ ಕಾರಣಕ್ಕೋಸ್ಕರ ಆ ಹುಡುಗಿನ ಮತ್ತೆ ನಾನು ಮನೆ ಒಳಗಡೆ ಸೇರಿಸಿದ್ದು. ಇನ್ನು ನೀನು ನನ್ನನ್ನು ಕೇಳ್ಕೊಂಡೆ ಆ ಹುಡುಗಿಗೆ ಮದುವೆ ಮಾಡೋಣ ಅಂತ. ದೇವ್ಕಿ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ಆ ಹುಡುಗಿಗೆ ಮತ್ತೆ ಮದುವೆ ಮಾಡೋದಕ್ಕೆ ನಾನು ಒಪ್ಕೊಂಡೆ. ಆದ್ರೆ ಆ ಹುಡುಗಿ ಮಾಡಿದ್ದೇನು? ನಮ್ಮ ಪ್ರೀತಿ ವಿಶ್ವಾಸ ಏನಾದ್ರೂ ಒಂದು ಚೂರು ಅರ್ಥ ಮಾಡ್ಕೊಂಡ್ಲ? ನಮಗಾಗಿದ್ದ ಗಾಯಕ್ಕೆ ಕಬ್ಬಿಣದ ಸಲಾಕೆ ತಗೊಂಡು ತುಂಬಾ ಫರ ಏರದ್ಲು. ಯಾಕೆ? ಯಾವ ಕಾರಣಕ್ಕೆ ನಾನು ಅವಳನ್ನ ಮತ್ತೆ ಮನೆಗೆ ಕರ್ಕೊಂಡು ಬರಬೇಕು? ನೀನೇ ಹೇಳು. ಆ ದ್ರೋಹಿನ ನಾನು ಯಾತಕ್ಕೆ ಕರ್ಕೊಂಡ್ ಬರ್ಲಿ? ಅವಶ್ಯಕತೆ ಏನಿದೆ ನನಗೆ? ಅಲ್ಲ ರೀ, ಅವಳು ಯಾಕಂತೆ ರಾಧಿಕನ್ ಮನೆಗೆ ಹೋಗಿದ್ದು? ಅದೇ ನನಗೂ ಗೊತ್ತಾಗ್ತಾ ಇರೋ ವಿಷಯ. ರಾಧಿಕನ್ ಕೇಳಿದ್ರೆ ಅಳಿಯಂದ್ರು ಮುಖ ನೋಡ್ತಾಳೆ. ಅಳಿಯಂದ್ರು ದಿವ್ಯ ಮೌನ, ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ತಾರೆ. ಬೇಡ ಅನ್ನ, ಯಾಕಂತ್ರಿ? ಏನು ಗೊತ್ತು ದೇವ್ಕಿ, ಅಳಿಯಂದ್ರ ಅಜ್ಜಿ, ಅಮ್ಮ, ಅಣ್ಣ, ಚಿಕ್ಕಪ್ಪ ಎಲ್ರೂ ಕೇಳಿದ್ರು ಒಂದೇ ಉತ್ತರ. ನಾನು ಅಳಿಯಂದ್ರಿಗೆ ಹೇಳಿದ್ದೆ, ದಯವಿಟ್ಟು ಆ ಹುಡುಗಿನ ಅವ್ರ ಮನೆಯಿಂದ ಆಚೆ ಕಳಿಸೋದಕ್ಕೆ ಬೇಗ ಒಂದು ತೀರ್ಮಾನ ತಗೊಳ್ಳಿ ಅಂತ ಹೇಳ್ಬೋದು. ಏನು ಕೆಟ್ಟ ಹಣೆ ಬರ ದೇವ್ಕಿ? ರಾಧಿಕಾ ಈ ಮನೇಲಿದ್ರು ಆ ಹುಡುಗಿಯಿಂದ ನೆಮ್ಮದಿ ಶಾಂತಿ ಇಲ್ಲ. ಮದುವೆ ಆಗಿ ಗಂಡನ ಮನೆಗೆ ಹೋದ್ರು ಅವಳ ಕಾಟ ಅವಳಿಗೆ ತಪ್ಪಲಿಲ್ಲ. ಯಾವ ಕೊನೆ, ಎಲ್ಲಿ ಕೊನೆ ಅರ್ಥ ಆಗ್ತಾ ಇಲ್ಲ. ಪೂರ್ಣ, ಯಾಕಷ್ಟೊಂದು ತಲೆ ಹಚ್ಕೊಂಡಿದೀಯಾ? ವಿಶಾಖ ಆ ಮನೇಲಿ 2 ದಿನ ಇದ್ ಮಾತ್ರಕ್ಕೆ ರಾಧಿಕನ್ನೇನ್ ತಿಂದ್ಬಿಡ್ತಾಳ? ಇಲ್ಲಿ ಬಿಡು, ನಾನು ವಿಶಾಖನ ಹತ್ರ ಮಾತಾಡ್ತೀನಿ. ನೀವು ಏನು ಮಾತಾಡ್ತೀರೋ, ಏನು ಹೇಳ್ತೀರೋ ನನಗೂ ಅದಕ್ಕೂ ಯಾವುದೇ ತರವಾದ ಸಂಬಂಧ ಇಲ್ಲ. ಆದ್ರೆ ಅವಳನ್ನ ಮತ್ತೆ ಮನೆಗೆ ಕರ್ಕೊಂಡು ಬಾ ಅಂತ ಮಾತ್ರ ನೀವು ನನಗೆ ಹೇಳಬಾರ್ದು. ಅವಳು ಬೀದಿ ಹೆಣವಾಗಿ ಬಿದ್ದಿದ್ರು ಸರಿ, ಅವಳನ್ನು ನಾನು ನನ್ನ ಮನೆಯ ಒಳಗಡೆ ಸೇರ್ಸಲ್ಲ. ನನ್ನ ಮನೆಯ ಒಳಗಡೆ ಅವಳು ಕಾಲಿಡೋದಕ್ಕೆ ನಾನು ಬಿಡೋದಿಲ್ಲ. ಅಯ್ಯೋ, ಈಗ ನಾನೇನಾದ್ರೂ ಅವಳನ್ನ ಕರ್ಕೊಂಡ್ಬಂದ್ಬಿಡು ಮನೆಗೆ ಅಂತ ಹೇಳ್ತಾ ಇದ್ದೀನ? ಬೇಡ ಬಿಡು, ನಾನೇ ಅವಳಿದ್ದಲ್ಲಿ ಹೋಗ್ತೀನಿ. ಪ್ರಪಂಚ ವಿಶಾಲವಾಗಿದೆ, ಇಲ್ಲಲ್ದಿದ್ರೆ ಇನ್ನೆಲ್ಲಾದ್ರೂ ಆಶ್ರಯ ಸಿಕ್ಕೇ ಸಿಗುತ್ತೆ. ಪಾಪಿಷ್ಠರಿಗಾಗ್ಲಿ ಪುಣ್ಯಾತ್ಮರಿಗಾಗ್ಲಿ ಸಾಯೋ ತನಕ ತಿಳ್ಕೊ, ನೀನೆಲ್ದಿದ್ರೆ ಇನ್ನೆಲ್ಲಾದ್ರೂ ಆಶ್ರಯ ಕೊಡ್ತಾರೆ. ಓ ದೊಡ್ಡದಾಗಿ ಇವನ್ ಮನೆನೇ ಅನ್ಕೊಂಡ್ಬಿಟ್ಟ. ಇನ್ಯಾರು ನಮ್ಗೆ ಇಲ್ವೇ ಇಲ್ಲ ನೋಡಿ ಈ ಪ್ರಪಂಚ. ಇವ್ರಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ.
ನನಗೆ ಇವ್ರು ನೆಮ್ಮದಿ ಕೊಡಲ್ಲ. ಅರ್ಥ ಆಗೋಯ್ತು, ನೆಮ್ಮದಿ ಕೊಡಲ್ಲ. ನನಗೆ ರಾಧಿಕಾಗೆ ಈ ಮನೆಗೆ ಸ್ವಂತ ನಿಮ್ಮ ಅಪ್ಪ ಅಮ್ಮನಿಗೆ ಮಾಡಿದ್ರು ನೆನ್ಸ್ಕೊಂಡ್ರೆ ನಿಮ್ಮ ಮೇಲೆ ಕೆಟ್ಟ ಕೋಪ ಬರುತ್ತೆ. ದಯವಿಟ್ಟು ವಿಶಾಖನ್ನ ಮನೆಗೆ ಕರ್ಕೊಂಡು ಹೋಗಿಪ್ಪ. ಅವಳು ನನ್ನ ಮನೆ ಕಾಲಿಡೋದಕ್ಕೆ ಅವಳಿಗೆ ಯಾವುದೇ ಯೋಗ್ಯತೆ ಇಲ್ಲ. ನನ್ನಿಂದ ಆಗ್ಲಿ ರಾಧಿಕನಿಂದ ಆಗ್ಲಿ ಏನಾದ್ರೂ ನಷ್ಟ ಆಗಿದ್ರೆ ಅಥವಾ ತೊಂದರೆ ಆಗಿದ್ರೆ ಅದನ್ನ ಸರಿಪಡಿಸೋದು ನಮ್ಮ ಜವಾಬ್ದಾರಿ. ಆ ನ್ಯಾಯ ತೀರ್ಮಾನ ಆಗೋರ್ಗು ಮಾತ್ರ ನಿಮಗೆ ಈ ಮನೇಲಿ ಜಾಗ. ನಿಮ್ಗೆ ಮಾತು ಕೊಟ್ಟಿದ್ದೀನಿ, ಅದಕ್ಕೆ ತಕ್ಕ ಹಾಗೂ ನಡ್ಕೋತೀನಿ. ಅದನ್ನ ಬಿಟ್ಟು ನಿಮ್ಮ ನಡುವೆ ಬೇರೆ ಯಾವುದೇ ರಿಲೇಶನ್ಶಿಪ್ ಇಲ್ಲ. ಹಲೋ ಹಲೋ ವಿಶಾಖ, ಹೇಗಿದೆಯಾ ಪುಟ್ಟ? ಇಷ್ಟು ದಿನ ಎಲ್ಲಿ ಹೋಗಿದ್ದೆ ಮರಿ? ಸಾಯೋಕೆ ಅಜ್ಜಿ. ಕೆಟ್ಟು ಮಾತಾಡ್ಬೇಡ, ನಿನ್ ಸಂತ ನನ್ಗೆ ಅರ್ಥ ಆಗುತ್ತೆ. ರಾಧಿಕಾ ನಿಂಗೆ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ಲು. ಈಗ ಹೇಗಿದೆಯಮ್ಮ? ಇನ್ನೂ ಬದುಕೇ ಇದ್ದೀನಿ ಅಜ್ಜಿ. ಅಜ್ಜಿ, ನನ್ನ ಕೈನಲ್ಲಿ ಮಾತಾಡೋದಕ್ಕೂ ಆಗ್ತಿಲ್ಲ. ತುಂಬಾ ಹೊಟ್ಟೆ ನೋವು. ಸರಿ ನೋಡು, ಎಲ್ಲೂ ಹೋಗ್ಬೇಡ, ಅಲ್ಲೇ ಇರು. ವಿಷು ಮನಸ್ಸು ಬದಲಾಗೋದಕ್ಕೆ ಬಿಡ್ಬೇಡ. ಅವನಿಗೆ ನಿನ್ನ ಬಗ್ಗೆ ಇನ್ನೂ ಪಶ್ಚಾತ್ತಾಪ ಇದೆ. ಅದೇ ನಿನ್ ಪುಣ್ಯ. ಅರ್ಥ ಆಯ್ತಾ ನಾನು ಹೇಳಿದ್ದು? ನಾನು ಅಲ್ಲಿಗೆ ಬರ್ತೀನಿ. ಅಲ್ಲಿ ತನಕ ಜಾಗೃತಿಯಾಗಿರು. ಸರಿ ಅಜ್ಜಿ. ಕೂತ್ಕೋ. ನಾನೇ ನಿನ್ನ ರೂಮಿಗೆ ಬರೋಣ ಅಂತಿದ್ದೆ. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಲಾಯರ್ ಹತ್ರ ಮಾತಾಡಬೇಕಿತ್ತು. ಸರಿ, ಈಗ ಲಾಯರ್ ಹತ್ರ ಏನ್ ಮಾತಾಡ್ಬೇಕು ಅನ್ಕೊಂಡಿದ್ಯಾ? ಪೊಲೀಸ್ನವರು ಒದ್ದು ಹೇಳ್ಕೊಂಡು ಹೋಗಿದ್ದಾರೆ. ಒಳ್ಳೇದಾಯ್ತು. ನನಗೆ ಯಾರು ಪ್ರದೀಪನೋ ಯಾರೋ ಹೇಳಿದ್ರು, ಅವನು ಜೈಲಲ್ಲಿ ಇದ್ದಷ್ಟು ದಿನ ಜಗತ್ತಿನಲ್ಲಿ ಒಬ್ಬ ಕ್ರಿಮಿನಲ್ ಕಡಿಮೆ ಆಗ್ತಾನೆ. ವಿಕ್ರಮ್ಗೆ ಜಾಮೀನು ಕೊಡಿಸೋ ವಿಷಯದಲ್ಲಿ
ಲಾಯರ್ ಹತ್ರ ಮಾತಾಡ್ಬೇಕಿತ್ತು. ವಿಕ್ರಮ್ನ ಜೈಲಿಂದ ರಿಲೀಸ್ ಮಾಡಿಸ್ದೆ ವಿಶಾಖನ ಮನೆಯಿಂದ ಕಳ್ಸೋಕ್ಕಾಗಲ್ಲ ಅಣ್ಣ. ಅಲ್ಲ ವಿಶು, ವಿಶಾಖ ನಮ್ಮನೇಲಿರೋದಕ್ಕೂ ಅವನು ಜೈಲಲ್ಲಿರೋದಕ್ಕೂ ಏನೋ ಸಂಬಂಧ? ಅಣ್ಣ, ಪೂರ್ತಿ ವಿಷಯನ ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ. ವಿಶಾಖ ವಿಕ್ರಮ್ನ ಇಷ್ಟಪಡ್ತಿದ್ದಾಳೆ. ಸೊ ವಿಕ್ರಮ್ನ ರಿಲೀಸ್ ಮಾಡಿಸೋದ್ರಿಂದ ವಿಶಾಖ ವಿಕ್ರಮ್ ಜೊತೆ ಹೋಗ್ತಾಳೆ. ವಿಶು, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಲ್ಲ ಕಣೋ, ನೆಗಡಿ ಆಗಿದೆ ಅಂತ ಯಾವನಾದ್ರು ಮೂಗು ಕೂತೋತಾನ? ವಿಶಾಖ ನಿನ್ನ ಗಂಟು ಬಿದ್ದಿದ್ದಾಳೆ ಅಂತ ವಿಕ್ರಮ್ನಂತ ಕ್ರಿಮಿನಲ್ನ ಬಿಡ್ಸೋದಕ್ಕಾಗಲ್ಲ. ಅಮ್ಮ ಅಜ್ಜಿಗೆ ಈ ವಿಷಯ ಗೊತ್ತಾದ್ರೆ ಎದೆ ಹಿಡ್ಕೊಂಡು ಸತ್ತೇ ಹೋಗ್ತಾರೆ. ಅಲ್ಲ ವಿಶು, ಸೂಜಿಲಾಗೋ ಕೆಲ್ಸಕ್ಕೆ ಕೊಡ್ಲಿ ಹಿಡ್ಕೊಂಡಂಗಾಗತ್ತೆ. ನೋಡು, ಯಾವುದೇ ಕಾರಣಕ್ಕೂ ವಿಕ್ರಮ್ನ ಜೈಲಿನಿಂದ ಬಿಡಿಸೋದಕ್ಕೆ ನಾವು ಸಹಾಯ ಮಾಡಕೂಡ್ದು. ಅದಾಗಬಾರ್ದು. ನೋಡು, ಈಗ ವಿಷಯ ಬಿಡು. ತಗೋ, ಇದು ಕೋರ್ಟ್ ನೋಟಿಸ್. ಕೋರ್ಟ್ ನೋಟಿಸಾ? ನೀನು ಡಿವೋರ್ಸಿಗೆ ಅಪ್ಲೈ ಮಾಡಿದ್ದಲ್ಲ, ಅದು ರಿಜೆಕ್ಟ್ ಆಗಿ ಬಂದಿದೆ. ಅವತ್ತು ವಿಶಾಖನ್ ಹತ್ರ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಸಿದ್ಯಲ್ಲ, ಒಂದೇ ಪೇಪರ್ಗೆ ಸೈನ್ ಮಾಡಿಸಿದ್ಯಾ, ಇನ್ನೊಂದು ಪೇಪರ್ಗೆ ಸೈನೇ ಮಾಡಿಸಿಲ್ಲ. ಮೋರ್ ಓವರ್ ಫಾರ್ಮ್ನ ತುಂಬಾ ಗಡಿಬಿಡಿಲಿ ತುಂಬಿದೆ ಅಂತ ಕಾಣಿಸುತ್ತೆ. ಕೆಲವು ಡೀಟೇಲ್ಸ್ ಎಲ್ಲ ತುಂಬಾನೇ ಎರರ್ ಇತ್ತು. ಈ ವಿಷಯ ಹೇಳೋದಕ್ಕೆ ಲಾಯರ್ ನಿನಗೆ ಫೋನ್ ಮಾಡಿದ್ರು. ಆದ್ರೆ ನೀನ್ ನೋಡಿದ್ರೆ ರಾಧಿಕನ್ನ ಮದುವೆ ಆಗೋದಕ್ಕೆ ಅಮ್ಮ ಒಪ್ಲಿಲ್ಲ ಅಂತ ಮನೆ ಬಿಟ್ಟು ಹೋಗಿದ್ದೆ. ಒಂದೇ ವಾರದಲ್ಲಿ ವಾಪಸ್ ಬಂದಲ್ಲ ಅಣ್ಣ, ಅವಾಗ್ಲಾದ್ರೂ ಹೇಳ್ಬೋದಾಗಿತ್ತಲ್ಲ. ಹೇಳ್ಬೋದಾಗಿತ್ತು ವಿಶು, ಆದ್ರೆ ನೀನ್ ವಾಪಸ್ ಬಂದ್ಮೇಲೆ ಮನೇಲೆಲ್ಲ ನೀನು ಮದುವೆ ಸಂಭ್ರಮದಲ್ಲಿದ್ರು. ಈ ವಿಷಯ ಹೇಳಿ ಮದುವೆ ನಿಲ್ಸೋದಕ್ಕೆ ನನಗೆ ಮನ್ಸಾಗ್ಲಿಲ್ಲ. ಅದು ಅಲ್ಲದೆ ಆ ವಿಶಾಖನೂ ಬಂದಿದ್ದು. ನೀನ್ ರಾಧಿಕನ್ನ ಮದುವೆ ಆಗೋ ಮುಂಚೆನೆ ಎಲ್ಲಿ ಅವಳಿಗೆ ವಿಷಯ ಎಲ್ಲ ಗೊತ್ತಾಗಿ ನಿಮ್ಮಿಬ್ಬರು ಮದುವೆ ನಿಲ್ಸ್ಬಿಡ್ತಾಳೋ ಅಂತ ನಾನ್ ಭಯ ಪಟ್ಟೆ. ಆಮೇಲೆ ನೋಡಿದ್ರೆ ಅವಳೇ ನಾಪತ್ತೆ ಆಗ್ಬಿಟ್ಟು. ಅಂದ್ರೆ ನಾನು ರಾಧಿಕನ್ ಮದ್ವೆ ಆಗಿದ್ರು ಅದಾಗಲ್ಲ, ನಮ್ಮ ಮದ್ವೆ ಇಲ್ಲಿಗಲ್ಲ.